ನಿಮ್ಮ ನೇತೃತ್ವದಲ್ಲಿ ಧರ್ಮರಕ್ಷಾ ಯಾತ್ರೆಯನ್ನು ಹೊರಟಿದೆ. ಖಂಡಿತವಾಗೂ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರಕರಣ SIT ಎನ್ಕ್ವೈರಿ ಧರ್ಮಸ್ಥಳದ ಬಗ್ಗೆ ಕೋಟಿ ಕೋಟಿ ಜನರಿಗಿರುವಂತಹ ಭಾವನೆಯಿಂದ ಮಸ್ಕ್ ಮಾಡುವಂತ ಏನು ಪಿತೂರಿ ನಡೆದಿತ್ತು, ಇದರಿಂದ ಧರ್ಮಸ್ಥಳ ಮುಕ್ತ ಆಗಬೇಕು ಮತ್ತು ಪೂಜ್ಯ ಹೆಗಡೆಯವರ ಕುಟುಂಬಕ್ಕೇನು ಕಳಂಕ ಹಚ್ಚುವಂತ ಒಂದು ಕುಟಿಲ ತಂತ್ರ ನಡೀತಾ ಇದೆ. ಅದರಿಂದ ಅಂಥವ್ರ ಮೇಲೆ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಮತ್ತೊಮ್ಮೆ ಎಲ್ರಿಗೂ, ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರದು ಅಂತ ಹೇಳಿ ಪೂಜ್ಯ ಹೆಗಡೆಯವರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನ, ಕಾರಣ ಯಾತ್ರೆಯನ್ನ, ಧರ್ಮಯಾತ್ರೆಯನ್ನ ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ. ಹೇಳಿದ್ರೆ ಸಾವಿರಾರು ವಾಹನಗಳು ಬರ್ತಿತ್ತು, ಆದರೆ ಎಲ್ರಿಗೂ ನಾವು ಹೇಳಲಿಲ್ಲ. ಕೆಲವೇ ಜನರಿಗೆ ಸುದ್ದಿ ತಿಳಿಸಿ ಇವತ್ತು ಬೆಳಿಗ್ಗೆ 6 ಗಂಟೆ ಒಳಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಯಾತ್ರೆ ಚೆನ್ನಾಗಾಗ್ಲಿ, ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತೇಳಿ ರಾಮೇಶ್ವರನ ಪ್ರಾರ್ಥನೆ ಮಾಡಿ ಹೊರಡ್ತಾ ಇದ್ದೀವಿ ಇವತ್ತು.